ನಾವು ಬಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇರೋದ್ರಿಂದ ಆ್ಯಕ್ಚುಲಿ BTA ಬಂದಾದಮೇಲೆ ನಾನು 10-20 ಕ್ರೋರ್ಸ್ ಗಂಟನೂ ಚೇಂಜ್ ಓವರ್ ತೊಗೊಂಡೋಗಿ. ಆ್ಯಂಡ್ ನಾನೊಂದು ಬಿಲೀವ್ ಮಾಡ್ಕೊಂಡಿರೋದೇನು ಅಂತಂತ ಹೇಳಿದ್ರೆ ಲೈಕ್ ನಾವೇನು ಅನಾಲಿಸಿಸು ವರ್ಕೌಟು ನಮ್ಮ ಕ್ರಿಯೇಟಿವಿಟಿ ಎಲ್ಲ ಏನೂ ಬೇಕಾಗಿಲ್ಲ. ಜಸ್ಟ್ BTಯಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಫಾಲೋ ಮಾಡ್ಕೊತಾ ಹೋದರೆ ಸಾಕು. ಅದು ಆಟೋಮೆಟಿಕ್ಕಾಗಿ ಆಗೋಗ್ಬಿಡುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ನಮಗೆ ಆ್ಯಕ್ಚುಲಿ ಒಂದು ಬೇಕಾಗಿತ್ತು ಇದೊಂದು ಬ್ರೇಕ್ ಥ್ರೂ. ನಾನು ಸ್ವಲ್ಪ ಸ್ಲೋ ಲರ್ನರೇ. ನಾನು ಸರ್ ಒಂದು 10 ಪಾಯಿಂಟ್ ಹೇಳಿದರೆ ನಾನು ಅದ್ರಲ್ಲಿ 5 ಮಾಡೋದು. ಬಟ್ 5ಕ್ಕೆ ಹಿಂಗೆ ತಡ್ಕೊಳಕ್ಕಾಗ್ದಿರಂಗೆ ರಿಸಲ್ಟ್ ಬರ್ತಾ ಇದೆ. ಏನೇ ಡೌಟ್ ಇದ್ರೂ ಅನು ಮ್ಯಾಮ್ ಕೇಳಿದರೆ 100% ಎಲ್ಲನೂ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ನನ್ನ ಆಸೆ ಇರೋದು ಏನಂತಂತ ಹೇಳಿದ್ರೆ BTನಲ್ಲಿ ಹೈಯೆಸ್ಟ್ ಅವಾರ್ಡ್ ಯಾವುದಿರುತ್ತೋ ಅದು ಫಸ್ಟ್ ನಾನು ತೊಗೋಬೇಕು ಅಂತ. 2019 ನಾವು ಸ್ಟಾರ್ಟ್ ಮಾಡಿದ್ದು. ಈಗ 1-2 ಪ್ರಾಜೆಕ್ಟ್ ಮಾಡ್ತಾಯಿದ್ವಿ. ಲಾಸ್ಟ್ ಒಂದು 2 ಇಯರ್ಸಿಂದ ಒಂದು 10 ಪ್ರಾಜೆಕ್ಟ್ ಮಾಡ್ತಾಯಿದ್ವಿ 1 ಇಯರ್ಗೆ. ಬಟ್ ಈ ವರ್ಷ ನಾನು ಮಾರ್ಚಿಂದ ಈ ಕಡೆನೇ 32ಇಂದ 34th ಡಿವೈನ್ ಟಚ್ ಆದಮೇಲೆ ಬಂದಮೇಲೆ 2 ಪ್ರಾಜೆಕ್ಟ್ ಸೈನ್ ಅಪ್ ಮಾಡಿದ್ದೀನಿ. 36 ಪ್ರಾಜೆಕ್ಟ್ಸ್ ಆಗಿದೆ ಈಗ ಟೋಟಲಾಗಿ. ಅದೇನು ಅಂತಂತಂದರೆ ಒಂದು ಸಿಸ್ಟಮಿಂದ